ದರ್ಶನ್ ಏನು ಉಪಯೋಗ ಇಲ್ಲ ಮೇಡಮ್. ಯಾರೋ ಬೇಕು ಅಂತಾನೆ ಓಪನ್ ಮಾಡ್ತಿಲ್ಲ. ಬಾಗ್ಲು ಹೊಡಿಯೋಣ, ನೀವು ಹಿಂದೆ ನಿಂತ್ಕೊಳ್ಳಿ. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ದರ್ಶನ್ 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 ಕಂದ ದರ್ಶನ್ 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 ಕಣ್ಬಿಡಪ್ಪ, ಎದ್ದೇಳು ಕಂದ. ದರ್ಶನ್ ಎದ್ದೇಳು ದರ್ಶನ್. ನನ್ನ ಮಗನ ಇಲ್ಯಾಕೆ ಕರ್ಕೊಂಡು ಬಂದಿದೀಯಾ? ನಾನು ಅವನನ್ನು ಕರ್ಕೊಂಡು ಬರಲಿಲ್ಲ, ಅವನೇ ನನ್ನ ಹೇಳಿಗೆ ಕರ್ಕೊಂಡು ಬಂದ. ನನ್ನ ಜೊತೆ ಮಾತಾಡಬೇಕು ಅಂತ ಹೇಳಿ ನನ್ನ ಹೇಳಿಗೆ ಕರ್ಕೊಂಡು ಬಂದು ನನ್ನ ಜೀವನನೇ ನಾಶ ಮಾಡಿದ್ದಾನೆ. ಮುಚ್ಚು ಬಾಯಿ. ಇವನು ನನ್ನ ಮಗ, ಯಾವುದೇ ಕಾರಣಕ್ಕೂ ಅಂಥ ತಪ್ಪು ಮಾಡಲ್ಲ. ನೀನೇ ಏನೋ ನಾಟಕ ಮಾಡ್ತಾ ಇದೀಯಾ. ನಾಟಕನ? ನೀವು ಹೇಳ್ತಿರೋ ಹಾಗೆ ನಿಮ್ಮ ಮಗ ಒಳ್ಳೆಯವನು, ಯಾವ ತಪ್ಪು ಮಾಡದೇ ಇರೋನು ಒಳ್ಳೆಯವನಾಗಿದ್ರೆ ಅವನಲ್ಲಿ ಆ ಥರ ಯಾಕಿದ್ದಾನೆ? ನಾನಿಲ್ಲಿ ಈ ಥರ ಯಾಕಿದ್ದೀನಿ? ನಿಮ್ಮ ಮಗನ್ನ ನೋಡ್ತಾ ಇದ್ರು ಇಲ್ಲಿ ಏನು ನಡೆದಿರ್ಬೋದು ಅಂತ ಅರ್ಥ ಆಗ್ತಾ ಇಲ್ವಾ? ಯಾವ ಹುಡುಗಿನಾದ್ರೂ ತನ್ನ ಶೀಲ ಹಾಳಾಗಿ ಹೋಯ್ತು ಅಂತ ಈ ಥರ ಎಲ್ಲ ಹೇಳ್ಕೊತಾರ? ನೀವಾದ್ರೂ ಹೇಳಿ ಎಸ್ಐ ಅವರೇ. ದರ್ಶನ್ ದರ್ಶನ್ ಎದ್ದೇಳಪ್ಪ. ದರ್ಶನ್ ದರ್ಶನ್. ಅವನು ಎದ್ದೇಳಲ್ಲ ಆಂಟಿ. ಇದೇ ರೂಮಲ್ಲಿ ನಾನು ಬೇಡ ಬೇಡ ಅಂತ ಹೇಳಿದ್ರು ನನ್ನ ಜೀವನನ ಪೂರ್ತಿ ನಾಶ ಮಾಡಿಬಿಟ್ಟ. ಇವಾಗ ನಿಮ್ಮ ಮುಂದೆ ನಿದ್ರೆಯಿಂದ ಇದ್ರೆ ಅವ್ನು ಮಾಡಿದ್ದೆಲ್ಲ ಗೊತ್ತಾಗತ್ತೆ ಅಂತ ಹೆದ್ರಿ, ತಲೆ ತಗಸ್ಬೇಕಾಗತ್ತೆ ಅಂತ ಹೆದ್ರಿ ನಿದ್ದೆ ಮಾಡೋ ಥರ ನಾಟಕ ಮಾಡ್ತಾ ಇದ್ದಾನೆ. ಯಾರ್ದು ನಾಟಕ ಯಾರ್ದು ಮೋಸ ಅಂತ ತಿಳಿದೇ ಇರೋ ಅಷ್ಟು ಅಮಾಯಕಳು ನಾನಲ್ಲ. ಎಸ್ಐ ಸರ್, ನನ್ನ ಮಗನ ಎತ್ಕೋಬೇಕು, ಸ್ವಲ್ಪ ಹೆಲ್ಪ್ ಮಾಡಿ. ಒಂದು ನಿಮಿಷ. ನಿಮ್ಮ ಮಗನ ಕರ್ಕೊಂಡು ಹೋಗ್ಬೇಕಾ? ಕರ್ಕೊಂಡು ಹೋಗಿ, ಆದರೆ ನಾನೇನು ಮಾಡೋದು ಅಂತ ಹೇಳ್ಬಿಟ್ಟು ಹೋಗಿ. ನನಗೆ ನ್ಯಾಯ ಕೊಡಿಸಿ ನೀವು ಕರ್ಕೊಂಡು ಹೋಗಿ. ನೀನು ನ್ಯಾಯವಾಗಿ ಏನು ಕೇಳ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಥ್ಯಾಂಕ್ಸ್ ಆಂಟಿ, ನಾನು ಹೇಳ್ದೇನೆ ನೀವು ಅರ್ಥ ಮಾಡ್ಕೊಂಡ್ರಲ್ಲ. ನಿಮ್ಮ ಮಗನಿಗೂ ನನಗೂ ಮದುವೆ ಮಾಡಿಸ್ತೀನಿ ಅಂತ ಮಾತು ಕೊಟ್ಟು ನಿಮ್ಮ ಮಗನ ಇಲ್ಲಿಂದ ಕರ್ಕೊಂಡು ಹೋಗಿ. ನೀವು ಮಾತು ಕೊಟ್ರೆ ಅದನ್ನು ತಪ್ಪಿ ನಡೆಯೋದಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿನಗೂ ದರ್ಶನ್ಗೂ ಮದುವೆನಾ? ಆಗ್ಲೇ ದರ್ಶನ್ಗೆ ಶರಣ್ಯನ್ ಜೊತೆ ಮದುವೆ ಫಿಕ್ಸ್ ಆಗಿದೆ, ಎಂಗೇಜ್ಮೆಂಟ್ ಕೂಡ ಆಗ ಹೋಗಿದೆ. ಅದು ನಿನಗೆ ಗೊತ್ತಲ್ವಾ? ಅಲ್ಲಿ ಮಾತುಕತೆ ಅಷ್ಟೇ ಆಗಿರೋದು, ಆದ್ರೆ ಇಲ್ಲಿ
ನೋಡಿ ಸರ್, ಈ ಹುಡುಗಿನೇ ಬೇಕು ಅಂತ ನನ್ನ ದರ್ಶನ ಸಿಕ್ಕಾಕ್ಸೋದಕ್ಕೆ ನೋಡ್ತಿದ್ದಾಳೆ. ಇವಳ ಮಾತನ್ನ ನಂಬಕ್ ಹೋಗ್ಬೇಡಿ. ಅವನಿಂದಲೇ ನಿನ್ ಜೀವನ ಹಾಳಾಗೋಯ್ತು ಅಂತಿದ್ಯಾ. ಹಾಗಿದ್ಮೇಲೆ ಅವನ ಜೊತೆ ಇಲ್ಲಿವರೆಗೂ ಹೇಗಮ್ಮ ಬಂದೆ? ಯಾಕೆ ಬಂದೆ ಅಂದ್ರೆ ಪರಿಚಯ ಇದಾನಲ್ವಾ ಅಂತ ಬಂದೆ. ಅವನು ಈ ಥರ ಮಾಡ್ತಾನೆ ಅಂತ ಊಹೇನು ಮಾಡ್ದೆ, ನಂಬಿ ಬಂದೆ ಸರ್. ನಂಬಿ ಬಂದಿದ್ದು ನನ್ನ ತಪ್ಪೆ, ಒಪ್ಕೋತೀನಿ. ಆದ್ರೆ ನಂಬ್ಕೊಂಡು ಬಂದಿದ್ದು ನನ್ನ ಈ ಥರ ಎಲ್ಲ ಮಾಡೋದು ತಪ್ಪಲ್ವಾ? ನನ್ನ ಜೀವನ ಹಾಳು ಮಾಡಿದ ಅವ್ರ ಮಗನ ಜೊತೆಗೆ ನನಗೆ ಮದುವೆ ಮಾಡಿಸ್ಕೊಡಿ ಅಂತ ಮಾತು ಕೊಡಿ ಅಂತ ಇದ್ರೆ ಕೊಡಲ್ಲ ಅಂತ ಇದ್ದಾರೆ. ಇವ್ರದ್ದು ತಪ್ಪಲ್ವಾ? ಬೇರೆ ಯಾರಾದ್ರೂ ನನ್ನ ಜಾಗದಲ್ಲಿ ಇದ್ದಿದ್ರೆ, ಕಂಪ್ಲೇಂಟ್ ಕೊಟ್ಟಿದ್ರೆ ನೀವು ಆಕ್ಷನ್ ತಗೊಳ್ತಾ ಇರ್ಲಿಲ್ವಾ? ಬೇರೆಯವ್ರಿಗಾದ್ರೆ ಒಂಥರ ನ್ಯಾಯ, ಆನಂದ ಭೈರವಿ ಮಗನ್ಗಾದ್ರೆ ಇನ್ನೊಂದ್ ಥರ ನ್ಯಾಯನಾ? ನ್ಯಾಯನ ಕಾಪಾಡುವಂಥ ಜವಾಬ್ದಾರಿ ಇರೋ ಆಫೀಸರ್ಸ್ ಆಗಿ ನೀವು ನನಗೆ ನ್ಯಾಯ ಕೊಡಿಸ್ಬೇಕು ಸರ್. ದರ್ಶನ್ ಜೊತೆ ನನಗೆ ಮದುವೆ ಮಾಡಿಸ್ತಾರೆ ಅಂತ ಇವ್ರಿಗೆ ನನಗೆ ಮಾತು ಕೊಡೋದಕ್ಕೆ ಹೇಳಿ. ಇಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಪ್ರೆಸ್ನ ಕರಿಬೇಕಾಗತ್ತೆ. ನಿಮ್ಮ ಮಗ ಮಾಡಿರೋಂಥ ಕೆಲಸನ ನೀವು ಮಾಡ್ತಾ ಇರೋ ಅನ್ಯಾಯನ ಇಡೀ ಸಮಾಜಕ್ಕೆ ಗೊತ್ತಾಗೋ ಹಾಗೆ ಮಾಡ್ತೀನಿ. ಏನೇ ಹೆದರ್ಸ್ತಾ ಇದೀಯಾ? ಇಲ್ಲ, ಮಾಡಿ ತೋರಿಸ್ತೀನಿ. ಬೇಡ ಮೇಡಮ್, ಪ್ರೆಸ್ ಅವ್ರಿಗೆ ಹೇಳೋ ಅವಶ್ಯಕತೆ ಇಲ್ಲ, ನಾನು ಮಾತಾಡ್ತೀನಿ. ಮೇಡಮ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಅದು ಹಾಗಲ್ಲ ಸರ್. ನನ್ನ ಮಾತು ಕೇಳಿ ಬನ್ನಿ ಮೇಡಮ್. ಮೇಡಮ್, ಇಲ್ಲಿನ ಪರಿಸ್ಥಿತಿ, ವಾತಾವರಣ ನೋಡ್ತಾ ಇದ್ರೆ ಆ ಹುಡುಗಿ ಹೇಳ್ತಾ ಇರೋದೇ ನಿಜ ಅನ್ಸತ್ತೆ. ಇಲ್ಲ ಎಸ್.ಐ. ಅವರೇ, ಇದೆಲ್ಲ ಆ ಹುಡುಗಿದೆ ಪ್ಲಾನು. ನಿಜ ಹೇಳ್ಬೇಕಂದ್ರೆ ಆ ಹುಡುಗಿ ನನ್ನ ಮಗನ ಇಷ್ಟಪಡ್ತಾ ಇದ್ದಾಳೆ. ಮದುವೆ ಮಾಡಿಕೊಂಡು ನಮ್ಮನೆಗೆ ಸೊಸೆಯಾಗಿ ಬರಬೇಕು ಅಂತ ಅನ್ಕೊಂಡಿದ್ದಾಳೆ. ಅವಳ ಮೈಂಡ್ ಸೆಟ್ ಗೊತ್ತಾದ್ಮೇಲೆ ನಾನು ಬೇಡ ಅಂತ ಹೇಳಿದೆ. ನನ್ನ ಮಗನಿಗೆ ಬೇರೆ ಹುಡುಗಿ ಜೊತೆ ಮದುವೆ ಕೂಡ ಫಿಕ್ಸ್ ಮಾಡಿದ್ದೀನಿ. ಹೇಗಾದ್ರೂ ಮಾಡಿ ಅವನ್ನ ಪಡ್ಕೋಬೇಕು, ಅವನ್ನ ಮದುವೆ ಮಾಡ್ಕೋಬೇಕು ಅಂತ ಇಷ್ಟೆಲ್ಲ ಪ್ಲಾನ್ ಮಾಡಿದಾಳೆ. ಹೋಗ್ಲಿ, ನೀವು ಹೇಳಿದ್ದೆ ನಿಜ ಅನ್ಕೊಳ್ಳೋಣ ಮೇಡಮ್. ಆದ್ರೆ ಆ ಹುಡುಗಿ ಹೇಳ್ತಾ ಇರೋ ಸುಳ್ಳು ಅಂತ ಇವಾಗ ಹೇಗೆ ಪ್ರೂವ್ ಮಾಡೋಣ? ಇವಾಗ ಮೀಡಿಯಾದವ್ರು ಬಂದ್ರೆ ನಿಮ್ಮ ಮಾತು ನಂಬ್ತಾರ? ಆ ಹುಡುಗಿನ ನೋಡಿ ಆ ಹುಡುಗಿ ಮಾತು ನಂಬ್ತಾರ? ಈ ವಿಷಯ ಪ್ರೆಸ್ ಗೊತ್ತಾದ್ರೆ ನಾಳೆಯಿಂದ ಪೇಪರಲ್ಲಿ ಬಾಯಿಗೆ ಬಂದ ಹಾಗೆ ಬರೀತಾರೆ ಮೇಡಮ್. ಟಿವಿಲಿ ಅವ್ರಿಗಿಷ್ಟ ಬಂದ ಹಾಗೆ ಅವರು ಡಿಬೇಟ್ ಇಟ್ಟು ಮಾತಾಡ್ತಾರೆ ಮೇಡಮ್. ಅದಾದ್ಮೇಲೆ ಏನಾಗುತ್ತೆ ಅಂತ ನಿಮಗ್ ನಾನು ಹೇಳೋ ಅವಶ್ಯಕತೆ ಇಲ್ಲ. ನಿಜವಾಗ್ಲೂ ತಪ್ಪು ನಡೆದಿದ್ಯಾ ಇಲ್ವಾ? ನೀವ್ ಹೇಳ್ದಾಗೆ ನಿಮ್ ಮಗನ್ನ ಆ ಹುಡುಗಿ ಟ್ರ್ಯಾಪ್ ಮಾಡಿ ಇಲ್ಲಿ ಕರ್ಕೊಂಬಂದಿದ್ದಾಳೆ ಅನ್ನೋದು ಗೊತ್ತಾಗ್ಬೇಕು ಅಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅಲ್ಲಿವರೆಗೂ ನೀವು ಅವಳನ್ನ ಕಂಟ್ರೋಲ್ ಮಾಡೋದು ಬಿಟ್ಟು ಬೇರೆ ದಾರಿ ಇಲ್ಲ.
ಏನ್ ನಿರ್ಧಾರ ಮಾಡಿದ್ದೀರಾ? ನಿಮ್ ಮಗನ್ ಕೊಟ್ಟು ಮದ್ವೆ ಮಾಡಿಸ್ತೀರಾ ಅಂತ ಮಾತು ಕೊಡ್ತೀರಾ ಅಥವಾ ಪ್ರೆಸ್ಸಿಗೆ ಫೋನ್ ಮಾಡು ಅಂತೀರಾ? ಕಾನ್ಸ್ಟೇಬಲ್ಸ್, ಯಾರೋ ಬಂದ ಹಾಗಿದೆ, ಹೋಗಿ ನೋಡಿ. ಬೇಡ ಸರ್, ನಾನು ನೋಡ್ತೀನಿ. ನೀನು ಇಲ್ಲಿಗ್ಯಾಕೆ ಬಂದಿದ್ಯಮ್ಮ? ಅದು ಫೋನ್ ನೀವು ಕಾರಲ್ಲೇ ಮರ್ತಿದ್ರಿ. ತುಂಬ ಕಾಲ್ಸ್ ಬರ್ತಿತ್ತು. ಇಂಪಾರ್ಟೆಂಟ್ ಆಗಿರುತ್ತಲ್ವಾ, ನಿಮಗೆ ಫೋನ್ ಕೊಟ್ಟು ಹೋಗೋಣ ಅಂತ ಬಂದೆ. ಸರಿ ಕೊಡು. ನೀನು ಹೋಗು, ನಾನು ಬರ್ತೀನಿ. ಅತ್ತೆ, ಅವ್ರಿದ್ದಾರಾ? ಹಾಂ, ಇದಾನಮ್ಮ. ನಿನ್ನ ರೆಸ್ಟೋರೆಂಟ್ ಹತ್ರ ಬಿಟ್ಟು ಬಂದಲ್ಲ ಅವನು. ನಾನು ತುಂಬ ಬೈದಿದ್ದೀನಿ. ಅದೇನಂದ್ರೆ USA ಇಂದ ಅವನ ಫ್ರೆಂಡ್ಸು ಸಡನ್ ಆಗಿ ಬಂದಿದ್ದಾರಂತೆ. ನೆಕ್ಸ್ಟ್ ಫ್ಲೈಟ್ಗೆ ಅವ್ರು ಹೋಗಬೇಕು. ಫ್ಲೈಟ್ಗೆ ಟೈಮ್ ಆಗುತ್ತೆ ಅಂತ ಹೇಳಿದಾಗ ಏನೂ ಮಾಡೋಕ್ಕಾಗದೆ ಸಡನ್ ಆಗಿ ಇಲ್ಲಿಗೆ ಬಂದೆ ಅಂತ ಹೇಳ್ದ. ಹೌದಾ? ಹಾಂ. ಅವ್ರ ಹತ್ರ ಒಂದ್ಸಲ ಈಗ ಬೇಡಮ್ಮ. ಈಗ ಅವನು ಅವ್ರ ಜೊತೆ ಮೀಟಿಂಗಲ್ಲಿದ್ದಾನೆ. ಅದಾದಮೇಲೆ ನಾನೇ ಕರ್ಕೊಂಡು ಬರ್ತೀನಿ. ನೀನು ಮನೆಗೆ ಹೊರಡು. ಸರಿ ಅತ್ತೆ. ಹಾಂ.
ಏನು ನೀವು ಇಷ್ಟಪಟ್ಟಿರೋ ಸೊಸೆ ಬಂದ್ಲು ಅನ್ಸತ್ತೆ? ಅವಳು ಒಳಗಡೆ ಕರ್ಕೊಂಡು ಬರ್ಬೇಕಿತ್ತು. ನಿಮ್ಮ ಮಗ ಮಾಡಿರೋಂಥ ಘನಂದಾರಿ ಕೆಲಸ ಅವಳಿಗೂ ಗೊತ್ತಾಗ್ತಾ ಇತ್ತು. ಮಾತು ಕೊಡಿ. ಎಸ್ ಐ ಅವರೇ, ಇದು ಯಾವ ಮಾತ್ರೆ ಅಂತ ನೋಡಿ. ಇದು ನಿದ್ದೆ ಮಾತ್ರೆ ಮೇಡಮ್. ಒಬ್ಬ ಮನುಷ್ಯನಿಗೆ ನಿದ್ದೆ ಮಾತ್ರೆ ಕೊಟ್ಟು ಸ್ವಂತ ಮಾಡ್ಕೋಬೇಕು ಅಂತ ಅನ್ಕೊಂಡ್ರೆ ಅದಕ್ಕೆ ಏನಂತಾರೆ ಎಸ್ ಐ ಅವರೇ? ಅದು ತುಂಬಾನೇ ದೊಡ್ಡ ಕ್ರೈಮು ಮೇಡಮ್. ಹಾಗೆ ಮಾಡಿದ್ದಾರೆ ಅಂತ ಪ್ರೂವ್ ಆದ್ರೆ ಮಿನಿಮಮ್ 6 to 7 years ಜೈಲಾಗುತ್ತೆ ಮೇಡಮ್. ಹಾಗಿದ್ರೆ ಇವಳನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ. ವಾಟ್ ಡು ಯು ಮೀನ್? ನನ್ನ ಯಾಕೆ ಅರೆಸ್ಟ್ ಮಾಡೋದು? ನಾನೇನ್ ಮಾಡ್ದೆ? ನನ್ನ ಮಗನ್ನ ನಿನ್ನ ಸ್ವಂತ ಮಾಡ್ಕೋಬೇಕು ಅನ್ನೋ ದುರುದ್ದೇಶದಿಂದ ದರ್ಶನ್ನ ಇಲ್ಲಿ ಕರ್ಕೊಂಡು ಬಂದು ನಿದ್ದೆ ಮಾತ್ರೆ ಹಾಕಿರೋ ಜ್ಯೂಸನ್ನ ಅವನಿಗೆ ಬಲವಂತವಾಗಿ ಕುಡಿಸಿ ನನಗೂ ದರ್ಶನ್ಗೂ ಮದುವೆ ಮಾಡಿಸ್ಲೇಬೇಕು, ಇಲ್ಲ ಅಂದ್ರೆ ಪ್ರೆಸ್ನ ಕರಿತೀನಿ ಅಂತ ನನ್ನನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ದಕ್ಕೆ ನಿನ್ನನ್ನ ಅರೆಸ್ಟ್ ಮಾಡಿಸ್ತೀನಿ.